ಹಿಂದಿನ ಸೆಷನ್ನಲ್ಲಿ ನಾವು ಮೈದಾನಗಳ ಒಂದು ಅರ್ಥ ಮತ್ತು ಅವುಗಳ ವಿಧಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಈ ಒಂದು ಸೆಷನ್ನಲ್ಲಿ ಸೆಷನ್ ನಂಬರ್ 7 ರೀಜನಲ್ ಜಾಗ್ರಫಿ ಆಫ್ ದಿ ವರ್ಲ್ಡ್, ಈ ಒಂದು ಸೆಷನ್ನಲ್ಲಿ ನಾವು ಮೈದಾನಗಳ ಒಂದು ಹಂಚಿಕೆಯನ್ನು ನಾವು ತಿಳ್ಕೊಳ್ಳೋಣ. ಡಿಸ್ಟ್ರಿಬ್ಯೂಷನ್ ಆಫ್ ಪ್ಲೈನ್ಸ್. ಪ್ಲೈನ್ಸ್ ಆರ್ ಫೌಂಡ್ ಇನ್ ಆಲ್ ಕಾಂಟಿನೆಂಟ್ಸ್. ಮೈದಾನಗಳು ಎಲ್ಲ ಖಂಡಗಳಲ್ಲೂ ನಾವು ಕಾಣ್ಬೋದು. ಮೈದಾನಗಳನ್ನು ನಾವು ಎಲ್ಲ ಕಾಂಟಿನೆಂಟ್ಸ್ಗಳಲ್ಲೂ ನಾವು ಕಾಣ್ಬೋದು. ನೀವು ಈ ಒಂದು ಇಮೇಜಿನಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇದು ಏಷ್ಯಾ. ಇಲ್ಲಿ ವಿಸ್ತಾರವಾದಂಥ ಒಂದು ಮೈದಾನವನ್ನು ನೋಡ್ಬೋದು. ಇದು ಯುರೋಪ್, ಇಲ್ಲೂ ಕೂಡ ಮೈದಾನವನ್ನು ನಾವು ನೋಡ್ಬೋದು. ಹಾಗೆ ಏಷ್ಯಾದ ದಕ್ಷಿಣ ಭಾಗದಲ್ಲಿ ನೋಡಿ, ಇದು ಭಾರತ, ಇಲ್ಲೂ ಕೂಡ ಮೈದಾನಗಳನ್ನು ನಾವು ನೋಡ್ಬೋದು. ಚೀನಾ, ಇಲ್ಲೂ ಕೂಡ ನಾವು ಮೈದಾನಗಳನ್ನು ನೋಡ್ಬೋದು. ಹಾಗೆಯೇ ಆಸ್ಟ್ರೇಲಿಯಾದಲ್ಲೂ ಕೂಡ ನಾವು ಮೈದಾನಗಳನ್ನು ನಾವು ನೋಡ್ಬೋದು. ಹಾಗೆಯೇ ಆಫ್ರಿಕಾದಲ್ಲೂ ಕೂಡ ನಾವು ಮೈದಾನಗಳನ್ನು ನೋಡ್ಬೋದು. ಇಲ್ಲಿದೆ ನೋಡಿ, ಇಲ್ಲಿ. ಹಾಗೆಯೇ ಗ್ರೀನ್ಲ್ಯಾಂಡಲ್ಲೂ ಕೂಡ ಮೈದಾನಗಳನ್ನು ನಾವು ಕಾಣ್ಬೋದು. ಉತ್ತರ ಅಮೇರಿಕಾ ನೋಡಿ, ಉತ್ತರ ಅಮೇರಿಕಾದಿಂದ ದಕ್ಷಿಣದವರೆಗೂ ಹರಡ್ಕೊಂಡಿರುವಂಥ ಮೈದಾನಗಳನ್ನು ನಾವು ಇಲ್ಲಿ ಕಾಣ್ಬೋದು. ಹಾಗೆ ದಕ್ಷಿಣ ಅಮೇರಿಕಾದಲ್ಲೂ ಕೂಡ ನಾವು ಮೈದಾನಗಳನ್ನು ನಾವು ಕಾಣ್ಬೋದು. ಹೀಗೆ ಎಲ್ಲ ಕಾಂಟಿನೆಂಟ್ಸ್ಗಳಲ್ಲೂ ಕೂಡ ನಾವು ಮೈದಾನಗಳನ್ನು ಕಾಣ್ಬೋದು. ಈ ಒಂದು ಮೈದಾನಗಳು ಮೋಸ್ಟ್ ಆಫ್ ದೆಮ್ ಆರ್ ಬಿಲಾಂಗ್ಸ್ ರಿವರ್ ಪ್ಲೈನ್ಸ್ ಆ್ಯಂಡ್ ವಿಂಡ್ ಡಿಪಾಸಿಟೆಡ್ ಪ್ಲೈನ್ಸ್. ಈ ಎಲ್ಲ ಮೈದಾನಗಳು ಕೂಡ ಸಾಮಾನ್ಯವಾಗಿ ನದಿ ಮತ್ತು ಗಾಳಿ ಸಂಚಯನ ಮಾಡಿ ನಿರ್ಮಿಸಿದಂತಹ ಮೈದಾನಗಳಿಗೆ ಸೇರಿರುತ್ತವೆ. ಈಗ ಉದಾಹರಣೆಗೆ ಮೇಜರ್ ಪ್ಲೈನ್ಸ್ ಆರ್, ಮುಖ್ಯವಾದಂತಹ ಮೈದಾನಗಳು ಯಾವುದಪ್ಪ ಅಂದರೆ ಗ್ಯಾಂಗ್ಟಿಕ್ ಪ್ಲೇನ್ಸ್ ಆಫ್ ಇಂಡಿಯಾ, ಇಲ್ಲಿದೆ ನೋಡಿ, ಗಂಗಾ ನದಿ ಮೈದಾನ. ಮಿಸಿಸಿಪಿ ಆಫ್ ಯುಎಸ್ಎಯ ಮಿಸಿಸಿಪಿ ನದಿ ನಿರ್ಮಿಸಿರುವಂಥ ಒಂದು ಮೈದಾನ. ಲೋಯಸ್ ಆಫ್ ಚೀನಾದ ಲೋಯಸ್ ಮೈದಾನ. ಹೀಗೆ ಹಲವಾರು ಮೈದಾನಗಳನ್ನು ನಾವು ಪ್ರಪಂಚದಲ್ಲಿ ಕಾಣಬಹುದು. ಪ್ಲೈನ್ಸ್ ಆಫ್ ಏಷ್ಯಾ, ಒಂದೊಂದೇ ಖಂಡಗಳಲ್ಲಿ ಮೈದಾನಗಳ ಹಂಚಿಕೆಯನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಪ್ಲೈನ್ಸ್ ಆಫ್ ಏಷ್ಯಾದಲ್ಲಿ ಕಂಡುಬರುವಂತಹ ಮೈದಾನಗಳು. ಏಷ್ಯಾ ಈಸ್ ಲಾರ್ಜೆಸ್ಟ್ ಕಾಂಟಿನೆಂಟ್ ಆಫ್ ದಿ ವರ್ಲ್ಡ್ ಅಂಡ್ ಹ್ಯಾಸ್ ಮೆನಿ ಪ್ಲೈನ್ಸ್ ಆಫ್ ಡಿಫ್ರೆಂಟ್ ಆರಿಜಿನ್. ಏಷ್ಯಾ ಬಂದು ಒಂದು ವಿಶಾಲವಾದಂಥ ಒಂದು ಖಂಡವಾಗಿದ್ದು ವಿವಿಧ ರೀತಿಯ ಮೈದಾನಗಳನ್ನು ನಾವು ಇಲ್ಲಿ ಕಾಣ್ಬೋದು. ಅಂದರೆ ವಿವಿಧ ಮೂಲಗಳಿಂದ ನಿರ್ಮಾಣ ಆಗಿರುವಂತಹ ಮೈದಾನಗಳನ್ನು ನಾವು ಕಾಣ್ಬೋದು. ಉದಾಹರಣೆಗೆ ಸಚ್ ಆಸ್ ಗ್ರೇಟ್ ಪ್ಲೇನ್ಸ್ ಆಫ್ ನಾರ್ತ್ ಇಂಡಿಯಾ, ಗೊತ್ತೇ ಇದೆ, ಉತ್ತರ ಭಾರತದ ಒಂದು ಮೈದಾನ. ಟೈಗ್ರಿಸ್ ಯುಫ್ರಟಿಸ್ ರಿವರ್ ಪ್ಲೈನ್ಸ್, ಟೈಗ್ರಿಸ್ ಮತ್ತು ಯುಫ್ರಟಿಸ್ ನದಿಯ ಒಂದು ಮೈದಾನ. ಯೆಲ್ಲೋ ಪ್ಲೇನ್ ಆಫ್ ಚೀನಾದ ಒಂದು ಯೆಲ್ಲೋ ನದಿಯಿಂದ ನಿರ್ಮಾಣ ಆಗಿರೋಂಥ ಒಂದು ಮೈದಾನ. ಹಾಗೆಯೇ ಡೆಸರ್ಟ್ ಪ್ಲೇನ್ಸ್ ಆಫ್ ಸಹರಾ ಮರುಭೂಮಿಯ ಕೆಲವು ಮೈದಾನಗಳು. ಹಾಗೆ ಈಸ್ಟ್ ಚೀನಾದ ಲೋಯಸ್ ಪ್ಲೈನ್ಸ್. ಇವುಗಳು ವಿವಿಧ ರೀತಿಯ ಒಂದು ಸಂಚಯನದಿಂದ ನಿರ್ಮಾಣ ಆಗಿರುವಂತಹ ಮೈದಾನಗಳು. ಆಲ್ ದಿ ರಿವರ್ ಫಾರ್ಮ್ಡ್ ಪ್ಲೈನ್ಸ್ ಆರ್ ಫರ್ಟೈಲ್ ಆ್ಯಂಡ್ ಆಕ್ಯುಪೈಡ್ ಬೈ ಅಗ್ರಿಕಲ್ಚರಲ್ ಲ್ಯಾಂಡ್. ಅಂದರೆ ಏಷ್ಯಾದಲ್ಲಿ ಎಲ್ಲ ಕಡೆಯೂ ಕಂಡುಬರುವಂತಹ ನದಿಗಳು ನಿರ್ಮಾಣ ಮಾಡಿರುವಂತಹ ಒಂದು ಮೈದಾನಗಳಲ್ಲಿ ನಾವು ಕೃಷಿಯನ್ನು ನಾವು ಕಾಣ್ಬೋದು. ಹಾಗೂ ಫಲವತ್ತತೆಯಿಂದ ಕೂಡಿರೋದ್ರಿಂದ ಹೆಚ್ಚು ಕೃಷಿಯ ಚಟುವಟಿಕೆಗಳು ಈ ಒಂದು ಮೈದಾನಗಳಲ್ಲಿ ಕಾಣಬಹುದು ನಾವು. ಪ್ಲೈನ್ಸ್ ಆಫ್ ಏಷ್ಯಾ, ಹಾಗೆಯೇ ಗ್ರೇಟ್ ಪ್ಲೇನ್ಸ್ ಆಫ್ ನಾರ್ತ್ ಇಂಡಿಯಾ, ಇದನ್ನು ಗಂಗಾ ಸಟ್ಲೇಜ್ ಮೈದಾನ ಅಂತ ನಾವು ಕೂಡ ಕರಿತೀವಿ. ಗಂಗಾ ಸಟ್ಲೇಜ್ ಮೈದಾನ ಅಂತ ನಾವು ಕರಿತೀವಿ. ಇಲ್ಲಿದೆ ನೋಡಿ, ಇದು ಗಂಗಾ ನದಿಯಿಂದ ನಿರ್ಮಾಣ ಆಗಿರುವಂತಹ ಒಂದು ಮೈದಾನ. ಇದು ಸಟ್ಲೇಜ್ ಮತ್ತು ಅದರ ನದಿಗಳು, ಅಂದರೆ ಸಿಂಧೂ ನದಿಯ ಒಂದು ಉಪನದಿಗಳಾದ ಸಟ್ಲೇಜ್ ನದಿ ನಿರ್ಮಾಣ ಮಾಡಿರುವಂತಹ ಇವು ಮೈದಾನಗಳು. ಇದು ಗಂಗಾ ನದಿ ನಿರ್ಮಾಣ ಮಾಡಿರುವಂತಹ ಮೈದಾನಗಳು. ಇದು ಗಂಗಾ ನದಿಯ ಒಂದು ಮುಖಜ ಭೂಮಿಯ ಮೈದಾನ ನೋಡಿ. ಇದು ಬ್ರಹ್ಮಪುತ್ರ ನದಿ. ಈ ಬ್ರಹ್ಮಪುತ್ರ ನದಿ ಬಂದು ಗಂಗಾ ನದಿನ ಸೇರಿಕೊಂಡು ಬೇ ಆಫ್ ಬೆಂಗಾಲ್ನ ಸೇರೋದ್ರಿಂದ ಇಲ್ಲೂ ಕೂಡ ಒಂದು ಮೈದಾನ ನಿರ್ಮಾಣ ಆಗಿರೋದನ್ನು ನಾವು ಕಾಣ್ಬೋದು. ಗ್ರೇಟ್ ಪ್ಲೇನ್ಸ್ ಸುಮಾರು 7.7 ಲ್ಯಾಕ್ ಸ್ಕ್ವೇರ್ ಕಿಲೋಮೀಟರ್ ಏರಿಯಾವನ್ನು ಇದು ಹೊಂದಿರುವಂಥದ್ದು. 7.7, ನಾನು ಹಿಂದಿನ ಸೆಷನ್ನಲ್ಲಿ ಹೇಳ್ದಂಗೆ
ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ನಿರ್ಮಾಣ ಮಾಡಿರುವಂಥ ಮುಖಜ ಭೂಮಿ ಇಡೀ ಪ್ರಪಂಚದಲ್ಲೇ ಒಂದು ವಿಸ್ತಾರವಾದಂಥ ಒಂದು ಮುಖಜ ಭೂಮಿಯಾಗಿದೆ. ಹಾಗೆಯೇ ಗಂಗಾ ಮತ್ತು ಸಟ್ಲೇಜ್ ನದಿಯ ಒಂದು ಮುಖಜ ಭೂಮಿ ಕೂಡ ವಿಶಾಲವಾದಂಥ ಮುಖಜ ಭೂಮಿಯಾಗಿದೆ. These plains have been formed by the deposition of alluvium brought by Himalayan origin rivers. ಅಂದರೆ ಹಿಮಾಲಯ ಮೌಂಟೇನ್ಸ್, ಹಿಮಾಲಯ ಪರ್ವತದಲ್ಲಿ ಉಗಮವಾದಂತಹ ಹಲವಾರು ನದಿಗಳು ತಾವು ತಂದು ಇಲ್ಲಿ ಅಂದರೆ ಮೆಕ್ಕಲು ಮಣ್ಣನ್ನು ತಂದು ಸಂಚಯನ ಮಾಡಿ ನಿರ್ಮಾಣ ಮಾಡಿರುವಂತಹ ಮೈದಾನಗಳಾಗಿವೆ ಇವು. ಮೆಕ್ಕಲು ಮಣ್ಣು, ಅಲುವಿಯ ಮೆಕ್ಕಲು ಮಣ್ಣಿನಿಂದ ಕೂಡಿರುವಂತಹ ಮೈದಾನವಾಗಿದ್ದು ಹೆಚ್ಚು ಫಲವತ್ತತೆಯನ್ನು ಹೊಂದಿರುವಂತಹ ಒಂದು ಮೈದಾನಗಳಾಗಿವೆ. ಮೆನಿ ಸಿವಿಲೈಸೇಷನ್ಸ್ ಗ್ರೀವ್, ಡೆವಲಪ್ಡ್ ಆ್ಯಂಡ್ ವ್ಯಾನಿಶ್ಡ್ ಇನ್ ದಿಸ್ ಪ್ಲೈನ್. ನೀವು ಇತಿಹಾಸದಲ್ಲಿ ಓದೇ ಇರ್ತೀರ. ಮೆನಿ ಸಿವಿಲೈಸೇಷನ್ಸ್, ಹಲವಾರು ನಾಗರಿಕತೆಗಳು ಈ ಗಂಗಾ, ಸಿಂಧು ನದಿ, ಬ್ರಹ್ಮಪುತ್ರ ನದಿ ಮೈದಾನಗಳಲ್ಲಿ ಹಲವಾರು ನಾಗರಿಕತೆಗಳು ಬೆಳೆದು ಅಳಿವನ್ನು ಹೊಂದಿರುವಂಥದ್ದನ್ನು ನಾವು ಕಾಣ್ಬೋದು. ನೀವು ಇತಿಹಾಸದ ಪುಟಗಳಲ್ಲಿ ಈ ಐತಿಹಾಸಿಕ ಘಟನೆಗಳನ್ನು ನೀವು ಕಾಣ್ಬೋದು. ಹಾಗೆಯೇ ಏಷ್ಯಾದ ಮತ್ತೊಂದು ಮುಖ್ಯವಾದಂತಹ ಮೈದಾನ ಎಂದರೆ ದ ಹಾಂಗೋ ಪ್ಲೈನ್, ಅಂದರೆ ಉತ್ತರ ಚೀನಾದ ಹಾಂಗೋ ಪ್ಲೈನ್. ಇದು 75,000 ಸ್ಕ್ವೇರ್ ಕಿಲೋಮೀಟರ್ ಏರಿಯಾವನ್ನು ಹೊಂದಿದ್ದು ಇದು ಕೂಡ ಒಂದು ಏಷ್ಯಾದಲ್ಲಿ ವಿಶಾಲವಾದಂಥ ಒಂದು ಮೈದಾನ ಆಗಿದೆ. ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಫರ್ಟೈಲ್ ಪ್ಲೇನ್ಸ್ ಆಫ್ ದಿ ವರ್ಲ್ಡ್. ಪ್ರಪಂಚದಲ್ಲಿ ಇದು ಕೂಡ ಒಂದು ಫಲವತ್ತತೆಯಿಂದ ಕೂಡಿರುವಂಥ ಒಂದು ಮೈದಾನ ಆಗಿದೆ. ಇಟ್ ಹ್ಯಾಸ್ ಯೆಲ್ಲೋ ಶಿಲ್ಟ್ ಬ್ರಾಟ್ ಬೈ ದಿ ರಿವರ್ ಫ್ರಮ್ ದಿ ಲೋಯೆಸ್ಟ್ ಪ್ಲೇಟು ಅಂದರೆ ಲೋಯೆಸ್ಟ್ ಪ್ರಸ್ಥಭೂಮಿಯಿಂದ ಬರುವಂಥ ಹಾಂಗೋ ನದಿ ಆ ಹಳದಿ ಬಣ್ಣದ ಒಂದು ಸಿಲ್ಟನ್ನು ತನ್ನ ಜೊತೆ ಸಾಗಿಸಿಕೊಂಡು ಹೋಗೋದರಿಂದ ಇದು ಹಳದಿ ಬಣ್ಣದಲ್ಲಿ ಕಾಣುವುದರಿಂದ ಇದನ್ನು ನಾವು ಯೆಲ್ಲೋ ನದಿ ಅಂತಲೂ ಕೂಡ ಕರಿತೀವಿ. ಹಾಗಾಗಿಯೇ ಈ ಒಂದು ಮೈದಾನವನ್ನು ನಾವು ಯೆಲ್ಲೋ ಪ್ಲೇನ್, ಇಟ್ ಆಲ್ಸೋ ನೋನ್ ಆಸ್ ಯೆಲ್ಲೋ ಪ್ಲೇನ್, ಹಳದಿ ಮೈದಾನ ಅಂತ ಕೂಡ ನಾವು ಕರಿತೀವಿ. ಇದು ಚೀನಾ ದೇಶದಲ್ಲಿ ಒಂದು ಮುಖ್ಯವಾದಂತಹ ಒಂದು ಮೈದಾನವಾಗಿರುವಂಥದ್ದು. ನೆಕ್ಸ್ಟು ದ ಪ್ಲೈನ್ಸ್ ಆಫ್ ಇರಾಕ್ ಆರ್ ಫಾರ್ಮ್ಡ್ ಬೈ ಟೈಗ್ರಿಸ್ ಆ್ಯಂಡ್ ಯುಪ್ರಟಿಸ್ ರಿವರ್ಸ್. ಟೈಗ್ರಿಸ್ ಮತ್ತು ಯುಪ್ರಟಿಸ್ ನದಿಯಿಂದ ನಿರ್ಮಾಣ ಆಗಿರುವಂಥದ್ದು ಈ ಒಂದು ಮೈದಾನ. ದಿಸ್ ಪ್ಲೈನ್ ಈಸ್ ನೌನ್ ಆ್ಯಸ್ ಮೆಸೊಪೊಟೋಮಿಯಾ. ನೀವು ಇತಿಹಾಸದಲ್ಲಿ ಕೇಳಿರ್ತೀರ ಮೆಸೊಪೊಟೋಮಿಯಾ ನಾಗರಿಕತೆ ಅಂತ ನೀವು ಕೇಳಿರ್ತೀರ. ಆ ನಾಗರಿಕತೆ ಯುಪ್ರಟಿಸ್ ಮತ್ತು ಟೈಗ್ರಿಸ್ ನದಿಗಳ ನಡುವೆ ಇರುವಂಥ ಒಂದು ಪ್ರದೇಶದಲ್ಲಿ ಜರುಗುತ್ತೆ. ಆ ಒಂದು ಮೈದಾನಕ್ಕೆ ನಾವು ಮೆಸೊಪೊಟೋಮಿಯಾ ಅಂತ ನಾವು ಕರಿತೀವಿ. ಇವು ಎರಡೂ ನದಿಗಳು ಇರಾಕ್ನ ಒಂದು ಮುಖ್ಯವಾದಂಥ ನದಿಗಳಾಗಿದ್ದು ಫಲವತ್ತತೆಯಿಂದ ಕೂಡಿರುವಂತಹ ಎರಡು ನದಿಗಳಾಗಿವೆ ಹಾಗೂ ಮೈದಾನವಾಗಿದೆ. ಅಗ್ರಿಕಲ್ಚರಲ್ಲಿ ಮೋಸ್ಟ್ ಫರ್ಟೈಲ್ ಪಾರ್ಟ್ಸ್ ಆಫ್ ದಿ ಇರಾಕ್ನ ಒಂದು ಕೃಷಿಯಲ್ಲಿ ಬಹಳ ಮಹತ್ವದ ಪಾತ್ರವನ್ನು ಈ ಮೈದಾನ ಅಲ್ಲಿ ಮಾಡಿರುವಂಥದ್ದು. ಆ್ಯಂಡ್ ದ ಲ್ಯಾಂಡ್ ಈಸ್ ಇರಿಗೇಟೆಡ್ ಬೈ ಗ್ರಾವಿಟಿ ಫ್ಲೋ ಕ್ಯಾನಲ್ಸ್. ಈ ಒಂದು ಮೈದಾನ ಗ್ರಾವಿಟಿ ಕ್ಯಾನಲ್ಸ್ ಅಂದರೆ ಯಾವುದೇ ರೀತಿಯ ಒಂದು ಮ್ಯಾನ್ಮೇಡ್ ಡ್ಯಾಮ್ಸ್ಗಳಿಲ್ಲದೇ ಗ್ರಾವಿಟಿಯಿಂದನೇ ಕೂಡ ಕ್ಯಾನಲ್ಗಳನ್ನು ನಿರ್ಮಾಣ ಮಾಡಿ ಈ ಒಂದು ಮೈದಾನದಲ್ಲಿ ಕೃಷಿಯನ್ನು ಮಾಡ್ತಾ ಇರೋಂಥದ್ದನ್ನು ನಾವು ಕಾಣ್ಬೋದು. ಇನ್ನು ನೆಕ್ಸ್ಟು ಪ್ಲೈನ್ಸ್ ಆಫ್ ಯುರೋಪ್. ಯುರೋಪಲ್ಲೂ ಕೂಡ ಹಲವಾರು ಮೈದಾನಗಳನ್ನು ನಾವು ಕಾಣ್ಬೋದು. ದ ಪ್ಲೈನ್ಸ್ ಆಫ್ ಯುರೋಪ್ ಆರ್ ಎಕ್ಸ್ಟೆಂಡೆಡ್ ಇಂಟು ಮಿಡ್ಲ್ ಆಫ್ ಯುರೋಪ್ ಫ್ರಮ್ ವೆಸ್ಟ್ ಟು ಈಸ್ಟ್ ಆ್ಯಂಡ್ ಆರ್ ದಿ ನಾರ್ವೆಸ್ಟ್ ನಿಯರ್ ಬೆಲ್ಜಿಯಂ. ಅಂದರೆ ಯುರೋಪ್ನ ಮೈದಾನವನ್ನು ನಾವು ವೆಸ್ಟ್ ಟು ಈಸ್ಟ್ ಅಂದರೆ ಪಶ್ಚಿಮದಿಂದ ಪೂರ್ವದವರೆಗೂ ನಾವು ಕಾಣ್ಬೋದು. ದೀಸ್ ಪ್ಲೇನ್ಸ್ ಆರ್ ಮೇಡ್ ಆಫ್ ಸೆಡಿಮೆಂಟರಿ ರಾಕ್ಸ್. ಈ ಒಂದು ಮೈದಾನಗಳು ಸೆಡಿಮೆಂಟರಿ ರಾಕ್ಸ್ ಅಂದರೆ ಪದರು ಶಿಲೆಗಳಿಂದ ನಿರ್ಮಾಣ ಆಗಿರುವಂಥದ್ದನ್ನು ನಾವು ಕಾಣ್ಬೋದು. ಹೀಗೆ ಆ ಯುರೋಪಲ್ಲಿ ಹಲವಾರು ಪ್ಲೈನ್ಸ್ಗಳನ್ನು ನಾವು ಕಾಣ್ಬೋದು. ಫಾರ್ ಎಕ್ಸಾಂಪಲ್ ರಷ್ಯನ್ ಪ್ಲೈನ್. ದ ರಷ್ಯನ್ ಪ್ಲೈನ್ ಈಸ್ ಸಿಚುಯೇಟೆಡ್ ಈಸ್ಟ್ ಆಫ್ ಪಿರಿಯಾಪಟ್ ಮಾರ್ಸಸ್ ಆನ್ ದಿ ರಷ್ಯನ್ ಪ್ಲಾಟ್ಫಾರ್ಮಲ್ಲಿ ಅಂದರೆ ಒಂದು ಪ್ರದೇಶದಲ್ಲಿ ನಾವು ಈ ರಷ್ಯನ್ ಪ್ಲೇನ್ ಕಾಣ್ಬೋದು. ಇಟ್ ಈಸ್ ಎ
low leveled area and river Volga and Ural rivers flow through this plain. ಅಂದರೆ ವೋಲ್ಗಾ, ರಿವರ್ ವೋಲ್ಗಾ ಮತ್ತು ರಿವರ್ ಯೂರಲ್ ರಿವರ್ಸ್ಗಳು ಈ ಒಂದು ಮೈದಾನದಲ್ಲಿ ಹರಿದು ನಿರ್ಮಾಣ ಮಾಡಿರೋಂಥದ್ದನ್ನು ನಾವು ಕಾಣ್ಬೋದು. ಮುಂದೆ ಈ ನದಿಗಳು ಕ್ಯಾಸ್ಪಿಯನ್ ಸಿಯನ್ನು ಸೇರಿಕೊಳ್ತವೆ. ಹಾಗೆ ನೀವು ಇಲ್ಲಿ ಇಮೇಜಸಲ್ಲಿ ಕಾಣ್ತಾ ಇರ್ಬೋದು, ಇದು ಯುರೋಪ್ ಕಾಂಟಿನೆಂಟ್. ಆ ಯುರೋಪಲ್ಲಿ ನೋಡಿ ಇವೆಲ್ಲ ಏನು ಅಂದರೆ ಯುರೋಪ್ನ ಒಂದು ಮೈದಾನ ಪ್ರದೇಶಗಳು. ಇದು ರಷ್ಯನ್ ಪ್ಲೈನ್ ನೋಡಿ, ಇದು ರಷ್ಯನ್ ಪ್ಲೈನ್, ಇದು ಕಾಣ್ತಾ ಇದ್ದೀರಾ, ಇದು ರಷ್ಯನ್ ಪ್ಲೈನ್. ದ ವೆಸ್ಟರ್ನ್ ಆ್ಯಂಡ್ ಮಿಡ್ಲ್ ಯುರೋಪಿಯನ್ ಪ್ಲೈನ್, ವೆಸ್ಟರ್ನ್ ಆ್ಯಂಡ್ ಮಿಡ್ಲ್ ಯುರೋಪಿಯನ್ ಪ್ಲೈನ್ ನೋಡಿ, ಇದು ವೆಸ್ಟರ್ನ್ ಯುರೋಪ್ನ ಒಂದು ಪಶ್ಚಿಮ ಭಾಗ ಮತ್ತು ಮಧ್ಯಭಾಗ. ಇದು ಕೂಡ ಸುಮಾರು ಸಾಗರದಿಂದ 150 ಮೀಟರ್ ಎತ್ತರವನ್ನು ಹೊಂದಿರುವಂಥ ಒಂದು ಮೈದಾನವಾಗಿದೆ. ಸಾಗರ ಭಾಗದಿಂದ 150 ಮೀಟರ್ ಎತ್ತರವನ್ನು ಹೊಂದಿರುವಂಥ ಒಂದು ಮೈದಾನ. ದ ಗ್ಲೇಷಿಯರ್ಸ್ ಹ್ಯಾವ್ ಸ್ಪ್ರೆಡ್ ಟಿಲ್ ಆ್ಯಂಡ್ ರಿವರ್ಸ್ ಅಲ್ವೆಲ್ ಸಾಯಿಲ್ ಆನ್ ದಿಸ್ ಪ್ಲೈನ್. ಇಲ್ಲಿ ನದಿಗಳ ಜೊತೆಗೆ ಹಿಮನದಿಯೂ ಕೂಡ ತನ್ನ ವಸ್ತುಗಳನ್ನು ಸಂಚಯಿಸಿ ಮೈದಾನವನ್ನು ನಿರ್ಮಾಣವನ್ನು ಮಾಡಿರುವಂಥದ್ದನ್ನು ನಾವು ಕಾಣ್ಬೋದು. ಈ ಒಂದು ಮೈದಾನದಲ್ಲಿ ರೈನ್ ನದಿ, ಎಲ್ಬ್ ನದಿ, ಥೇಮ್ಸ್, ನಿಮ್ಗೆ ಗೊತ್ತೇ ಇದೆ ಥೇಮ್ಸ್ ನದಿ, ರೈನ್ ನದಿ ತುಂಬ ಐತಿಹಾಸಿಕವಾದಂತಹ ನದಿಗಳು. ಇವು ಈ ಒಂದು ಮೈದಾನದಲ್ಲಿ ಮುಖ್ಯವಾಗಿ ಕಂಡುಬರುವಂತಹ ಮೈದಾನಗಳಾಗಿವೆ. ದಿಸ್ ಪ್ಲೈನ್ ಈಸ್ ಫರ್ಟೈಲ್ ಆ್ಯಂಡ್ ಅಗ್ರಿಕಲ್ಚರಲಿ ಡೆವಲಪ್ಡ್. ಈ ಒಂದು ಮೈದಾನ ಫಲವತ್ತತೆಯಿಂದ ಕೂಡಿದ್ದು ಕೃಷಿಯಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿರುವಂಥ ಒಂದು ಮೈದಾನವಾಗಿದೆ. ದಿಸ್ ಈಸ್ ವೈ ದಿಸ್ ಪ್ಲೇನ್ ಈಸ್ ಕಾಲ್ಡ್ ಗ್ರೀನ್ ಯುರೋಪ್ ಆರ್ ಫಿಸೆಂಟ್ ಯುರೋಪ್. ಗ್ರೀನ್ ಯುರೋಪ್, ಹಸಿರು ಹೆಸರಿನಿಂದ ನಾವು ಈ ಒಂದು ಪ್ರದೇಶವನ್ನು ಕರಿತೀವಿ. ಯಾಕೆಂದರೆ ಕೃಷಿಯಲ್ಲಿ ಇದು ಬಹಳ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿರುವ ಮೈದಾನವಾಗಿರೋದ್ರಿಂದ ಇದನ್ನು ನಾವು ಗ್ರೀನ್ ಯುರೋಪ್ ಅಂತ ನಾವು ಕರಿತೀವಿ. ಇನ್ನು ಹಾಗೆಯೇ ಉತ್ತರ ಅಮೇರಿಕಾದಲ್ಲೂ ಕೂಡ ನಾವು ವಿಶಾಲವಾದಂತಹ ಮೈದಾನಗಳನ್ನು ನಾವು ಕಾಣ್ಬೋದು. ದ ಪ್ಲೈನ್ಸ್ ಆಫ್ ನಾರ್ತ್ ಅಮೆರಿಕಾ, ದ ಸೆಂಟರ್ ಪಾರ್ಟ್ ಆಫ್ ನಾರ್ತ್ ಅಮೆರಿಕಾ ಆ್ಯಸ್ ವಾಸ್ಟ್ ಫ್ಲಾಟ್ ಲ್ಯಾಂಡ್ ಆ್ಯಂಡ್ ಕಾಲ್ಡ್ ಆ್ಯಸ್ ಮಿಡ್ಲ್ಯಾಂಡ್ ಬೇಸಿನ್. ಅಂದರೆ ಉತ್ತರ ಅಮೆರಿಕಾದ ಒಂದು ಕೇಂದ್ರ ಭಾಗದಲ್ಲಿ ವಿಶಾಲವಾದಂತಹ ಒಂದು ಮೈದಾನವನ್ನು ಕಾಣ್ತೀವಿ. ಅದಕ್ಕೆ ನಾವು ಮಿಡ್ಲ್ಯಾಂಡ್ ಬೇಸಿನ್ ಅಂತ ನಾವು ಕರಿತೀವಿ. ನೋಡಿ, ಇದು ಮಿಡ್ಲ್ಯಾಂಡ್ ಬೇಸಿನ್ ಅಂತ ನಾವು ಕರಿತೀವಿ. ದ ನಾರ್ತ್ ಅಮೆರಿಕನ್ ಪ್ಲೈನ್ಸ್ ಕನ್ಸಿಸ್ಟ್ಸ್ ಆಫ್ ವಾಸ್ಟ್ ಎಕ್ಸ್ಪೆನ್ಸ್ ಆಫ್ ಫ್ಲಾಟ್ ಆ್ಯಂಡ್ ಜೆಂಟಲ್ ರೋಲಿಂಗ್ ಲ್ಯಾಂಡ್. ವಿಶಾಲವಾದಂತಹ ಕಡಿಮೆ ಇಳಿಜಾರನ್ನು ಹೊಂದಿರುವಂತಹ ಒಂದು ಮೈದಾನಗಳನ್ನು ನಾವಿಲ್ಲಿ ಕಾಣ್ಬೋದು. These plains are filled with sediments brought by Rockies and Appalachian Mountains rivers. ಈ ಒಂದು ಮೈದಾನಗಳು ರಾಕಿ ಪರ್ವತ ಮತ್ತು ಅಪಲೇಷಿಯನ್ ಪರ್ವತಗಳಿಂದ ಬರುವಂತಹ ನದಿಗಳು ಸಾಗಿಸಿ ತಂದು ಸಂಚಯಿಸಿದ ಒಂದು ಮೈದಾನಗಳಾಗಿವೆ. ಏನು ಇದು? ರಾಕಿ ಮೌಂಟೈನ್ಸ್, ಇದು ಅಪಲೇಷಿಯನ್ ಮೌಂಟೈನ್ಸ್. ಇಲ್ಲಿ ಉಗಮಿಸಿದಂತಹ ನದಿಗಳು ಈ ಒಂದು ಬೇಸಿನ್ ಕಡೆಗೆ ಹರಿಯುವಾಗ ಸಾಗಿಸಿ ತಂದು ಸಂಚಯಿಸಿದ ಒಂದು ಸೆಡಿಮೆಂಟ್ಸಿಂದ ಈ ಒಂದು ಮೈದಾನಗಳು ನಿರ್ಮಾಣ ಆಗಿರ್ತವೆ. ದೀಸ್ ಪ್ಲೇನ್ಸ್ ಆರ್ ಫಿಲ್ಡ್ ವಿತ್ ಸೆಡಿಮೆಂಟ್ಸ್ ಬ್ರಾಟ್ ಬೈ ರಾಕೀಸ್ ಆ್ಯಂಡ್ ಅಪಲೇಷಿಯನ್ ಮೌಂಟೈನ್ಸ್. ಹಾಗೆ ನಾರ್ತ್ ಅಮೆರಿಕನ್ ಪ್ಲೇನ್ಸ್ ಆರ್ ಡಿವೈಡೆಡ್ ಇಂಟು ಟೂ ಅಂದರೆ 2 ಮೈದಾನಗಳಾಗಿ ನಾವು ಇವುಗಳನ್ನು ವಿಂಗಡಿಸಿದ್ದೀವಿ. ಒಂದು ಸೆಂಟ್ರಲ್ ಪ್ಲೈನ್ಸ್ ಆ್ಯಂಡ್ ಗ್ರೇಟ್ ಪ್ಲೈನ್ಸ್. ನೋಡಿ, ಇದು ಸೆಂಟ್ರಲ್ ಪ್ಲೈನ್ಸ್ ಆ್ಯಂಡ್ ಗ್ರೇಟ್ ಪ್ಲೈನ್ಸ್. ಸೆಂಟ್ರಲ್ ಪ್ಲೈನ್ಸ್ ಆ್ಯಂಡ್ ಗ್ರೇಟ್ ಪ್ಲೈನ್ಸ್ 2 ವಿಭಾಗಗಳಾಗಿ ನಾವು ವಿಂಗಡಿಸಿದ್ದೀವಿ. ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಫರ್ಟೈಲ್ ಪ್ಲೈನ್ಸ್ ಆಫ್ ದಿ ವರ್ಲ್ಡ್. ಸೊ ಇದು ಸಹ ಇತರೆ ಮೈದಾನಗಳ ರೀತಿ ಒಂದು ಫಲವತ್ತತೆಯಿಂದ ಕೂಡಿರುವಂತಹ ಮೈದಾನಗಳಾಗಿವೆ. ದ ಸಾಯಿಲ್ಸ್ ಆರ್ ರಿಚ್ ಇನ್ ಫರ್ಟೈಲ್. ಇಲ್ಲಿನ ಮಣ್ಣು ಒಂದು ಅತಿ ಹೆಚ್ಚು ಫಲವತ್ತತೆಯಿಂದ ಕೂಡಿರುವಂತಹ ಒಂದು ಮಣ್ಣಾಗಿರುತ್ತದೆ. ಮಿಸಿಸಿಪಿ ರಿವರ್ ಆ್ಯಂಡ್ ಇಟ್ಸ್ ಟ್ರಿಬ್ಯೂಟರೀಸ್ ಡ್ರೈನ್ ದಿ ಪ್ಲೈನ್. ಈ ಒಂದು ಮೈದಾನದಲ್ಲಿ ಮಿಸಿಸಿಪಿ ನದಿ ಮತ್ತು ಅದರ ಉಪನದಿಗಳು
ಹರಿಯುವಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದು. ಮಿಸಿಸಿಪಿ ರಿವರ್ ಆ್ಯಂಡ್ ಇಟ್ಸ್ ಟ್ರಿಬ್ಯೂಟರೀಸ್ ಡ್ರೈನ್ ದಿ ಪ್ಲೈನ್ ಅಗ್ರಿಕಲ್ಚರ್ಲಿ ಆಸ್ ವೆಲ್ ಆಸ್ ಇಂಡಸ್ಟ್ರಿಯಲಿ ಡೆವಲಪ್ಡ್ ಏರಿಯಾ. ಈ ಒಂದು ಮೈದಾನ ಕೃಷಿಯಲ್ಲೂ ನೀವು ಅಭಿವೃದ್ಧಿಯನ್ನು ಹೊಂದಿರೋದನ್ನು ಕಾಣ್ಬೋದು, ಜೊತೆಗೆ ಕೈಗಾರಿಕೆಯಲ್ಲೂ ಕೂಡ ಅಭಿವೃದ್ಧಿಯನ್ನು ಹೊಂದಿರೋಂಥದ್ದನ್ನು ನಾವು ಕಾಣ್ಬೋದು. ಅದರ ಜೊತೆಗೆ ನೀವು ಕೇಳಿರ್ತೀರ, ದ ಫೇಮಸ್ ವೀಟ್, ಕಾಟನ್ ಆ್ಯಂಡ್ ಕಾರ್ನ್ ಬೆಲ್ಟ್ಸ್ ಆರ್ ಬಿಲಾಂಗ್ಸ್ ಟು ದಿಸ್ ರೀಸನ್. ನೀವು ವೀಟ್ ಬೆಲ್ಟ್, ಕಾಟನ್ ಬೆಲ್ಟ್, ಕಾರ್ನ್ ಬೆಲ್ಟ್ ಅಂತ ನಾವು ಕೇಳಿರ್ತೀವಿ. ಗೋಧಿಯನ್ನು ಬೆಳೆಯುವಂತಹ ಪ್ರದೇಶ, ವಿಶಾಲವಾದಂಥ ಪ್ರದೇಶದಲ್ಲಿ ಹೆಚ್ಚು ಗೋಧಿಯನ್ನು ಬೆಳೆಯುತ್ತಾರೆ, ಅದಕ್ಕೆ ನಾವು ವೀಟ್ ಬೆಲ್ಟ್ ಅಂತ ಕರಿತೀವಿ. ಕಾಟನ್, ಹತ್ತಿಯನ್ನು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯೋದ್ರಿಂದ ಇದನ್ನು ಕಾಟನ್ ಬೆಲ್ಟ್ ಅಂತ ಕರಿತೀವಿ. ಕಾರ್ನ್ ಅಂದರೆ ಮೆಕ್ಕೆಜೋಳ ಮೇಜ್, ಮೆಕ್ಕೆಜೋಳವನ್ನು ಬೆಳೆಯುವಂಥ ಒಂದು ವಿಶಾಲವಾದಂಥ ಪ್ರದೇಶಗಳನ್ನು ನಾವು ಕಾಣ್ಬೋದು. ಹಾಗಾಗಿ ಇದನ್ನು ನಾವು ವೀಟ್, ಕಾಟನ್, ಕಾರ್ನ್ ಬೆಲ್ಟ್ಸ್ ಅಂತ ನಾವು ಕರಿತೀವಿ. ಇದರ ಜೊತೆಗೆ ಇಲ್ಲಿ ಪಶುಸಂಗೋಪನೆಯು ಕೂಡ ಹೆಚ್ಚಾಗಿ ನಡೆಯೋದ್ರಿಂದ ಇವುಗಳನ್ನು ನಾವು ಅಗ್ರಿಕಲ್ಚರಲ್ಲಿ ಡೆವಲಪ್ಡ್ ಏರಿಯಾ ಅಂತ ನಾವು ಕರಿತೀವಿ. ಜೊತೆಗೆ ಇಂಡಸ್ಟ್ರಿಯಲ್ಲೂ ಕೂಡ ಅಮೆರಿಕಾದಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿರುವಂಥ ಒಂದು ಮೈದಾನವಾಗಿರುತ್ತದೆ. ಇನ್ನು ಪ್ಲೈನ್ಸ್ ಆಫ್ ಸೌತ್ ಅಮೆರಿಕದ ರೀತಿಯಲ್ಲೇ ಸೌತ್ ಅಮೆರಿಕಾದಲ್ಲೂ ಕೂಡ ನಾವು ಹಲವಾರು ಮೈದಾನಗಳನ್ನು ನಾವು ಕಾಣ್ಬೋದು. ಲಾನಸ್ ಪ್ಲೈನ್ಸ್ ಆಫ್ ಕೊಲಂಬಿಯಾ ಆ್ಯಂಡ್ ವೆನಿಜುವೆಲಾ, ಅಂದರೆ ವೆನಿಜುವೆಲಾ ಮತ್ತು ಕೊಲಂಬಿಯಾದಲ್ಲಿ ಲಾನಸ್ ಪ್ಲೈನ್ಸ್ ಅಂತ ನಾವು ಕಾಣ್ತೀವಿ. ಇದು ಕೂಡ ವಿಶಾಲವಾದಂಥ ಮೈದಾನ, ಜೊತೆಗೆ ಹುಲ್ಲುಗಾವಲಿನ ಮೈದಾನಗಳಾಗಿರುವಂಥದ್ದು. ಇವು ಹುಲ್ಲುಗಾವಲಿನಿಂದ ಕೂಡಿರುವಂತಹ ಮೈದಾನಗಳಾಗಿವೆ. ದಿಸ್ ಪ್ಲೈನ್ ಈಸ್ ಕವರ್ಡ್ ಬೈ ಒರಿನೋಕೋ ರಿವರ್ ಬೇಸಿನ್. ಒರಿನೋಕೋ ನದಿ ಒಂದು ಬಯಲಿನಲ್ಲಿ ಈ ಒಂದು ಮೈದಾನಗಳನ್ನು ನಾವು ಕಾಣ್ಬೋದು. ಒರಿನೋಕೋ ರಿವರ್ ಬೇಸಿನ್. ದಿಸ್ ಪ್ಲೇನ್ ಈಸ್ ಗ್ರಾಸಿ, ಟ್ರೀಲೆಸ್ ಆ್ಯಂಡ್ ಯೂಸ್ಡ್ ಫಾರ್ ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಫಾರ್ಮಿಂಗ್. ನಾನು ಆಲ್ರೆಡಿ ಹೇಳಿದಂಗೆ ಲಾನಸ್ ಇದು ಒಂದು ಹುಲ್ಲುಗಾವಲಿನ ಪ್ರದೇಶ. ಲಾನಸ್ ಬಂದು ಹುಲ್ಲುಗಾವಲಿನ ಪ್ರದೇಶ ಆಗಿರೋದ್ರಿಂದ ಟ್ರೀಲೆಸ್ ಅಂದರೆ ಈ ಒಂದು ಏನು ನಾವು ಈ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಮತ್ತು ಎವರ್ಗ್ರೀನ್ ಫಾರೆಸ್ಟ್ನಲ್ಲಿ ಕಂಡುಬರುವ ರೀತಿಯ ಮರಗಳು ಇಲ್ಲಿ ಯಾವುದೂ ಕಂಡುಬರೋದಿಲ್ಲ. ಅಲ್ಲಲ್ಲಿ ಕುರಿಚಲು ಸಣ್ಣ ಸಣ್ಣ ಗಿಡಗಳನ್ನು, ಕುರಿಚಲು ಸಸ್ಯವರ್ಗವನ್ನು ನಾವು ಮಾತ್ರ ಕಾಣ್ಬೋದು. ಮೈದಾನದ ತುಂಬ ಬರೀ ಹುಲ್ಲನ್ನೇ ನಾವು ಕಾಣ್ಬೋದು. ಹುಲ್ಲುಗಾವಲಿನಿಂದ ಕೂಡಿರುವಂಥ ಒಂದು ಪ್ರದೇಶ ಗ್ರಾಸಿ, ಟ್ರೀಲೆಸ್ ಆ್ಯಂಡ್ ಯೂಸ್ಡ್ ಫಾರ್ ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಫಾರ್ಮಿಂಗ್. ಅಂದರೆ ಈ ವಿಶಾಲವಾದ ಮೈದಾನವನ್ನು ಹೆಚ್ಚಾಗಿ ಪಶುಸಂಗೋಪನೆಗೆ ಬಳಸ್ಕೊಂಡಿದ್ದೀವಿ. ಹೆಚ್ಚಾಗಿ ಪಶುಸಂಗೋಪನೆಗೆ ಬಳಸ್ಕೊಳ್ಳೋಂಥದ್ದನ್ನು ನಾವು ಕಾಣ್ಬೋದು. ವಿಶಾಲವಾದಂಥ ಒಂದು ಪ್ರದೇಶದಲ್ಲಿ ಆ ಪ್ರದೇಶಕ್ಕೆ ಬೇಲಿಯನ್ನು ಅಳವಡಿಸಿ ಆ ಬೇಲಿಯ ಒಳಗಡೆ ಸಾವಿರಾರು ಹಸುಗಳನ್ನು ನಾವು ಅಲ್ಲಿ ಮೇಯಿಸುವಂಥದ್ದು, ಸಾಕುವಂಥದ್ದನ್ನು ಮಾಡೋವಂಥದ್ದು. ಅವುಗಳನ್ನು ತಂತ್ರಜ್ಞಾನವನ್ನು ಬಳಸಿ ಆ ಹಸುಗಳ ಹಾಲಿನ ಉತ್ಪಾದಿಸಿ ಇಡೀ ಪ್ರಪಂಚಾದ್ಯಂತ ಎಕ್ಸ್ಪೋರ್ಟ್ ಮಾಡೋದನ್ನು ನಾವು ಈ ಮೈದಾನದಲ್ಲಿ ಕಾಣ್ತೀವಿ. ಇದು ಫೇಮಸ್ ಫಾರ್ ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಫಾರ್ಮಿಂಗ್. ಪಂಪಾಸ್ ಪ್ಲೈನ್, ಅರ್ಜೆಂಟೈನಾ ಮತ್ತು ಉರುಗ್ವೆ ಆ ದೇಶದಲ್ಲಿ ಈ ಪಂಪಾಸ್ ಪ್ಲೈನ್ ಕಂಡುಬರುತ್ತೆ. ಇದು ಕೂಡ ಆ್ಯಂಡೀಸ್ ಮೌಂಟೈನ್ನ ಒಂದು ನದಿಗಳು ಇಲ್ಲಿ ಸಂಚಯಿಸಿರುವಂಥದ್ದನ್ನು ನಾವು ಕಾಣ್ಬೋದು. ಆ್ಯಂಡೀಸ್ ಮೌಂಟೈನ್ನಲ್ಲಿ ಉಗಮವಾಗುವಂತಹ ನದಿಗಳು ಈ ಪಂಪಾಸ್ ಪ್ಲೈನಲ್ಲಿ ಹರಿಯುತ್ತವೆ. ಹರಿಯುವಾಗ ತಾವು ಏನು ಸಂಗ್ರಹಿಸಿ ತಂದಂತಹ ಒಂದು ಸೆಡಿಮೆಂಟ್ಸ್ಗಳನ್ನು ಇಲ್ಲಿ ಸಂಚಯನ ಮಾಡಿ ವಿಶಾಲವಾದಂಥ ಮೈದಾನಗಳನ್ನು ನಿರ್ಮಾಣ ಮಾಡಿರೋದನ್ನು ನಾವು ಕಾಣ್ಬೋದು. ದ ಮೇನ್ ಫೀಚರ್ಸ್ ಆಫ್ ದಿಸ್ ಪ್ಲೈನ್ ಆರ್ ಕ್ಯಾಟಲ್ ಆ್ಯಂಡ್ ವೀಟ್ ಗ್ರೈನ್. ಇದು ಕೂಡ ಮೇನ್ ಫೀಚರ್, ಒಂದು ಬಹುಮುಖ್ಯ ಲಕ್ಷಣ ಏನಪ್ಪ ಅಂದರೆ ಈ ಮೈದಾನದ್ದು ಕ್ಯಾಟಲ್, ಹಸು. ಇದು ಕೂಡ ಹೆಚ್ಚಾಗಿ ಅನಿಮಲ್ ಹಸ್ಬೆಂಡ್ರಿಗೆ ಫೇಮಸ್ ಆಗಿರುವಂಥದ್ದು. ಜೊತೆಗೆ ಗೋಧಿಯನ್ನು ಹೆಚ್ಚಾಗಿ ಬೆಳೆಯುವಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ಕ್ಯಾಟಲ್ ಮತ್ತು ಗೋಧಿ ಇದರ ಒಂದು ಬಹುಮುಖ್ಯ ಲಕ್ಷಣವಾಗಿರೋದನ್ನು ನಾವು ಕಾಣ್ತೀವಿ. ಇನ್ನು ಪ್ಲೈನ್ಸ್ ಆಫ್ ಆಫ್ರಿಕಾ. ಸೊ ಆಫ್ರಿಕಾ ನೈಲ್ ನದಿಗೆ ಪ್ರಾಮುಖ್ಯತೆಯನ್ನು ಹೊಂದಿರುವಂಥದ್ದು, ಜೊತೆಗೆ ಕಾಂಗೋ ನದಿ ಬಯಲನ್ನು ಹೊಂದಿರುವಂಥದ್ದು, ಜೊತೆಗೆ ಮರುಭೂಮಿಯನ್ನು ಕೂಡ ಹೊಂದಿರುವಂಥದ್ದು. ಹಲವಾರು ರೀತಿಯ ವಿವಿಧ ಭೂಸ್ವರೂಪಗಳನ್ನು, ವಿವಿಧ ವಾಯುಗುಣವನ್ನು
ಹೊಂದಿರುವಂಥ ಒಂದು ಖಂಡವಾಗಿದೆ. ಇಲ್ಲಿ ನೈಲ್ ವ್ಯಾಲಿ ನಿರ್ಮಾಣ ಮಾಡಿರುವಂಥ ನೈಲ್ ನದಿ ನಿರ್ಮಾಣ ಮಾಡಿರುವಂತಹ ಒಂದು ಮುಖಜ ಭೂಮಿಯನ್ನು ನಾವು ಕಾಣ್ತೀವಿ. ದ ನೈಲ್ ವ್ಯಾಲಿ ಆ್ಯಂಡ್ ಡೆಲ್ಟಿಕ್ ಪ್ಲೈನ್ ಇಸ್ ಮೋಸ್ಟ್ ಪ್ರೈಸ್ಡ್ ಪ್ಲೈನ್ ಏರಿಯಾ ಆಫ್ ದಿ ನಾರ್ತ್ ಅಮೆರಿಕಾ. ಉತ್ತರ ಆಫ್ರಿಕಾದಲ್ಲಿ ಈ ನೈಲ್ ನದಿ ನಿರ್ಮಾಣ ಮಾಡಿರುವಂತಹ ಮುಖಜ ಭೂಮಿ ಒಂದು ಹೆಚ್ಚು ಪ್ರೈಸ್ಡ್ ಪ್ಲೈನ್ ಆಗಿದೆ. ದ ಲ್ಯಾಂಡ್ ಈಸ್ ಫರ್ಟೈಲ್ ಆ್ಯಂಡ್ ಈಸ್ ಇರಿಗೇಟೆಡ್ ಬೈ ಗ್ರಾವಿಟಿ ಫ್ಲೋ ಕ್ಯಾನಲ್ಸ್. ಲ್ಯಾಂಡ್ ಬಂದು ಫರ್ಟೈಲ್ ಆಗಿದೆ, ಫಲವತ್ತತೆಯಿಂದ ಕೂಡಿದೆ, ಜೊತೆಗೆ ಇಲ್ಲೂ ಕೂಡ ಗ್ರಾವಿಟಿ ಫ್ಲೋ ಕ್ಯಾನಲ್ಸ್ಗಳನ್ನು ಬಳಸ್ಕೊಂಡು ನಾವು ನೀರಾವರಿಯನ್ನು ಮಾಡ್ತಿರುವಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದು. ಹಾಗೆಯೇ ಇತರೆ ಪ್ಲೈನ್ಸ್ಗಳು ಯಾವುದಪ್ಪ ಅಂದರೆ ಸ್ಯಾಂಡಿ ಪ್ಲೈನ್ಸ್ ಆಫ್ ಸಹರಾ ಡೆಸರ್ಟ್. ನೀವು ಕೇಳಿರೋಂಗೆ ಸ್ಯಾಂಡಿ ಪ್ಲೈನ್ಸ್ ಸಹರಾ ಮರುಭೂಮಿಯಲ್ಲಿ ಹಲವಾರು ಮರಳಿನ ಒಂದು ಮೈದಾನಗಳನ್ನು ನಾವು ಕಾಣ್ಬೋದು. ಈ ಮೈದಾನಗಳು ಇರ್ರೆಗ್ಯುಲರ್ ಆ್ಯಂಡ್ ಅನ್ಡುಲೇಟಿಂಗ್ ಏರುತಗ್ಗುಗಳಿಂದ ಕೂಡಿರುವಂತಹ ಮೈದಾನಗಳನ್ನು ನಾವು ಕಾಣ್ಬೋದು. ಇವು ಮರಳಿನ ಒಂದು ಮೈದಾನಗಳಾಗಿವೆ. ಮರಳಿನಿಂದ ಕೂಡಿರುವಂಥದ್ದು ಏನು ಗಾಳಿ ಸಂಚಯನ ಮಾಡಿ ನಿರ್ಮಿಸಿದಂತಹ ಗಾಳಿ ಸಂಚಯನದಿಂದ ನಿರ್ಮಾಣವಾದಂತಹ ವಿಶಾಲವಾದಂತಹ ಮರಳಿನ ಮೈದಾನಗಳನ್ನು ನಾವು ಇಲ್ಲಿ ಕಾಣ್ಬೋದು. ಸೊ ಇವಿಷ್ಟು ಏನಪ್ಪ ಅಂದರೆ ಮೈದಾನಗಳು, ಪ್ರಪಂಚದ ವಿವಿಧ ಮೈದಾನಗಳು. ಹಾಗೆ ಈ ಮೈದಾನಗಳು ಪ್ರಾಮುಖ್ಯತೆಯನ್ನು ಹೊಂದಿದ್ದಾವೆ. ಇಂಪಾರ್ಟೆನ್ಸ್ ಆಫ್ ಪ್ಲೈನ್ಸ್ ಅಂದರೆ ಪ್ಲೈನ್ಗಳ ಒಂದು ಪ್ರಾಮುಖ್ಯತೆಯನ್ನು ನಾವು ನೋಡೋದಾದರೆ, ಮೋಸ್ಟ್ ಆಫ್ ದಿ ರಿವರ್ ಡೆಪಾಸಿಟೆಡ್ ಆ್ಯಂಡ್ ಫ್ಲಡ್ ಪ್ಲೈನ್ಸ್ ಆರ್ ಫರ್ಟೈಲ್ ಆ್ಯಂಡ್ ಸೂಟ್ಸ್ ಫಾರ್ ಅಗ್ರಿಕಲ್ಚರ್. ಈ ಹಿಂದಿನ ನೀವು ಸ್ಲೈಡ್ಸ್ಗಳಲ್ಲಿ ಒಂದು ಉದಾಹರಣೆಗಳಲ್ಲಿ ನೀವು ನೋಡಿದ್ದೀರಾ. ಮೋಸ್ಟ್ ಆಫ್ ದಿ ಪ್ಲೈನ್ಸ್ ಏನಪ್ಪ ಅಂದರೆ ಒಂದು ಫಲವತ್ತತೆಯಿಂದ ಕೂಡಿ ಕೃಷಿಗೆ ಹೆಚ್ಚು ಬಳಕೆ ಆಗೋದನ್ನು ನಾವು ಕಾಣ್ತಾ ಇದ್ದೀವಿ. ಅದರ ಜೊತೆಗೆ ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಉದಾಹರಣೆಗೆ ಭಾರತದ ಗಂಗಾ ನದಿ ಮೈದಾನ ಭಾರತದಲ್ಲೇ ಹೆಚ್ಚು ಜನಸಂಖ್ಯೆಯಿಂದ ಕೂಡಿರುವಂಥ ಪ್ರದೇಶ, ಜೊತೆಗೆ ಕೃಷಿಯಲ್ಲೂ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿರುವಂಥ ಪ್ರದೇಶ. ಹಾಗೆಯೇ ಚೈನಾದಲ್ಲೂ ನಾವು ನೋಡ್ಬೋದು, ಈಜಿಪ್ಟ್ನ ನೈಲ್ ನದಿ ವ್ಯಾಲಿಯನ್ನು ನಾವು ನೋಡ್ಬೋದು, ಮಿಸಿಸಿಪಿ ನದಿ ಬಯಲನ್ನು ನಾವು ನೋಡ್ಬೋದು. ಹೀಗೆ ಹಲವಾರು ನದಿ ಸಂಚಯನ ಮೈದಾನಗಳು ಜನಸಂಖ್ಯೆಯಿಂದ ಕೂಡಿವೆ, ಕೃಷಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಿದ್ದಾವೆ, ಜೊತೆಗೆ ಕೈಗಾರಿಕೆಯಲ್ಲೂ ಕೂಡ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಿರುವಂಥ ಒಂದು ಮೈದಾನಗಳಾಗಿವೆ. ರಿವರ್ ಪ್ಲೈನ್ಸ್ ಆರ್ ಕಾಲ್ಡ್ ಆಸ್ ಕ್ರಿಡಲ್ ಆಫ್ ಸಿವಿಲೈಸೇಷನ್. ನಾಗರಿಕತೆಯ ಒಂದು ತೊಟ್ಟಿಲುಗಳು. ಹಲವಾರು ನಾಗರಿಕತೆಗಳು ಈ ನದಿ ಬಯಲಿನಲ್ಲಿ ಬೆಳೆದು ಅಳಿವನ್ನು ಹೊಂದಿರುವಂಥದ್ದನ್ನು ನಾವು ಕಾಣ್ಬೋದು. ನಮ್ಮ ಸಿಂಧು ಬಯಲಿನ ನಾಗರಿಕತೆ ಇರ್ಬೋದು, ಈಜಿಪ್ಟ್ನ ನಾಗರಿಕತೆ ಇರ್ಬೋದು, ಹಾಂಗೋ ನದಿ ಬಯಲಿನ ನಾಗರಿಕತೆ ಇರ್ಬೋದು, ಹೀಗೆ ಮೆಸೊಪೊಟಾಮಿಯಾ, ಯುಪ್ರಟಿಸ್ ಆ್ಯಂಡ್ ಟೈಗ್ರಿಸ್ ನದಿ ಬಯಲಿನ ನಾಗರಿಕತೆ ಆಗಿರ್ಬೋದು. ಹಲವಾರು ನಾಗರಿಕತೆಗಳು ಈ ನದಿ ಮೈದಾನ ರಿವರ್ ಪ್ಲೈನ್ಸಲ್ಲಿ ಬೆಳೆದು ತಮ್ಮ ಕುರುಹುಗಳನ್ನು ಬಿಟ್ಟೋಗಿರೋಂಥದ್ದನ್ನು ನಾವು ಕಾಣ್ಬೋದು. ಪಂಪಾಸ್ ಪ್ಲೇನ್ ಆಫ್ ದಿ ಸೌತ್ ಅಮೆರಿಕಾ ಆರ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಫಾರ್ ಲೈಫ್ ಸ್ಟಾಕ್ ಫಾರ್ಮಿಂಗ್ ಆ್ಯಂಡ್ ಇಂಪಾರ್ಟೆಂಟ್ ಎಕನಾಮಿಕ್ ಆ್ಯಕ್ಟಿವಿಟಿ ಆಫ್ ದಟ್ ರೀಸನ್. ಪಂಪಾಸ್ ಮೈದಾನ ಏನು ಹುಲ್ಲುಗಾವಲಿನಿಂದ ಕೂಡಿದೆ, ಇದನ್ನು ಸೌತ್ ಅಮೆರಿಕಾದಲ್ಲಿ ಪಶುಸಂಗೋಪನೆಗೆ ಹೆಚ್ಚಾಗಿ ಬಳಸುವಂಥದ್ದು. ಹಾಗೂ ಈ ಪಶುಸಂಗೋಪನೆಯನ್ನು ಆಧಾರವಾಗಿ ಇಟ್ಕೊಂಡು ಅಲ್ಲಿನ ಎಕನಾಮಿ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ. ಹಾಗೂ ಆ ಒಂದು ಆರ್ಥಿಕತೆಯ ಮುಖ್ಯವಾದಂಥ ಒಂದು ಆ್ಯಕ್ಟಿವಿಟಿ ಆಗಿದೆ. ಆ ರೀಸನ್ನ ಆ ಒಂದು ಪ್ರದೇಶದ ಆರ್ಥಿಕತೆಯಲ್ಲಿ ಮುಖ್ಯವಾದಂಥ ಒಂದು ಭಾಗವಾಗಿ ಈ ಪಂಪಾಸ್ ಪ್ಲೇನ್ ಇದೆ. ಯಾಕಪ್ಪ ಅಂದರೆ ಲೈಫ್ ಸ್ಟಾಕ್ ಫಾರ್ಮಿಂಗ್ ಮತ್ತು ಗೋಧಿ ಉತ್ಪಾದನೆಯನ್ನು ನಾವು ಹೆಚ್ಚಾಗಿ ಅಲ್ಲಿ ನಾವು ಕಾಣ್ಬೋದು. ಗ್ಲೇಷಿಯರ್ ಆ್ಯಂಡ್ ಪ್ಲೇನ್ಸ್ ಆಫ್ ಡೆಸರ್ಟ್ ಆರ್ ನಾಟ್ ಸೂಟ್ಸ್ ಫಾರ್ ಹ್ಯೂಮನ್ ಹ್ಯಾಬಿಟೇಷನ್. ನೀವು ಗ್ಲೇಷಿಯರ್ ಮತ್ತು ಈ ಪ್ಲೈನ್ಸ್ ಆಫ್ ಡೆಸರ್ಟ್ಗಳು ಮನುಷ್ಯನಿಗೆ ಬಳಕೆ ಆಗದೆ ಇರ್ಬೋದು, ಆದರೆ ದಿಸ್ ರೀಸನ್ಸ್ ಆರ್ ಅ ಪಾರ್ಟ್ ಆಫ್ ದಿ ಎಕೋಸಿಸ್ಟಮ್ ಆನ್ ದಿ ಅರ್ತ್ ಸರ್ಫೇಸ್. ಒಂದು ಜೀವಿ ವ್ಯವಸ್ಥೆಯನ್ನು ಕಾಪಾಡಬೇಕು ಅಂದರೆ ಎಲ್ಲ ರೀತಿಯ ಭೂಸ್ವರೂಪಗಳು ಕೂಡ ಇರಬೇಕು. ಹಾಗಾಗಿ ಗ್ಲೇಷಿಯರ್ ಆ್ಯಂಡ್ ಪ್ಲೇನ್ಸ್ ಆಫ್ ಡೆಸರ್ಟ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇನ್ ಎಕೋಸಿಸ್ಟಮ್ ಬ್ಯಾಲೆನ್ಸಲ್ಲಿ ಕೂಡ ಇವು ಭಾಳ ಮುಖ್ಯ. ಇಲ್ಲಿಗೆ ಮೈದಾನಗಳ ಒಂದು ಹಂಚಿಕೆ ಮುಗಿಯುತ್ತದೆ. ಮುಂದಿನ ಸೆಷನ್ಸ್ನಲ್ಲಿ ನಾವು ಪ್ರಸ್ಥಭೂಮಿಗಳು
ಹಂಚಿಕೆ, ಅದರ ಉಗಮವನ್ನು ನಾವು ನೋಡ್ಬೋದು.